ನಮ್ಮ ಫ್ರೆಂಡ್ ಇವತ್ತು RX ಇಟ್ಕೊಂಡ್ಬಿಟ್ಟವ್ರೆ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಕಾಲೇಜ್ ಆಗಿ ಟೆಸ್ಟ್ ಇತ್ತು ಅಂದ್ಬಿಟ್ಟು ಟೆಸ್ಟ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬಂದಾಕಿದ್ರಿ. ಬಂದು ಕ್ಯಾಂಟೀನಾಗ ಡಿಪ್ಪೋಡೆ ಒಂದು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಕೆಲಸ ಇತ್ತು. ಏನಂದ್ರೆ SCR ರಿಪೋರ್ಟ್ ಮಾಡ್ಬೇಕಾಯ್ತು. ಲಾನ ಕೂತ್ಕೊಂಡು ಸ್ವಲ್ಪ ಶಿಸ್ತಾಗಿ ಮಾಡ್ಬಿಟ್ಟು ಈಚೆಗೆ ಬಂದ್ರೆ ನಮ್ಮ ಸ್ಟ್ರೈಂಗ್ ಸಿಕ್ಕಿದ್ನು. ಓಡಿ ಹೋಗ್ತಾನೆ. ಕ್ಯಾಮ್ರಾ ನೋಡಿರಿ ಸಾಕು, ಯಾಕೆ ಹುಡುಗರು ದಿಗಿಲ್ ಬೀಳ್ತಾರೆ ಏನೋ ಗೊತ್ತಿಲ್ಲ. ಹಂಗೆ ಸ್ವಲ್ಪ COA ಜೆರಾಕ್ಸ್ ಬೇಕಾಯ್ತು ಅಂದ್ಬಿಟ್ಟು ನೀಟಾಗಿ ಜೆರಾಕ್ಸ್ ತೆಗೆಸ್ಕೊಂಡು ಮತ್ತೆ PG ಕಡೆ ಬಂದಾಕಿರಿ. ಬಂದು ನೋಡಿದರೆ ಅಡುಗೆ ಎಲ್ಲ ಆಗಿತ್ತು ಅಂದ್ಬಿಟ್ಟು PG ಕಡೆ ಸ್ವಲ್ಪ ನೀಟಾಗಿ ತಿನ್ಕೊಂಡು ಮತ್ತೆ ಬುಕ್ಗಳೇ ತಿನ್ನಿ. ಯಾಕಪ್ಪ ಅಂದರೆ ತಿರ್ಗಾ ಇನ್ನೊಂದ್ಸರಿ ಟೆಸ್ಟ್ ಇತ್ತು. ಟೆಸ್ಟ್ ಇಲ್ಲ ಅಂದ್ರೂ ಸಬ್ಮಿಟ್ ಮಾಡಬೇಕಾಯ್ತು. ಯಾಕಂದರೆ ನಿನ್ನೆ ವಿಡಿಯೋದಾಗ ಜಾಸ್ತಿ ಬರೆಯೋದಿತ್ತು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಸಬ್ಮಿಟ್ ಮಾಡಬೇಕಾಯ್ತು. ಅದನ್ನೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡು ನೀಟಾಗಿ ಬ್ಯಾಗ್ ಎತ್ತಾಕೊಂಡು ಶಿಸ್ತಾಗಿ ಮತ್ತೆ ಕ್ಲಾಸ್ ಕಡೆ ಹೊರಟೆ. ಕ್ಲಾಸಾಗಿ ಏನು ಕೆಲಸ ಅಂದರೆ ತಿರ್ಗಾ ಇನ್ನೊಂದು ಟೆಸ್ಟ್ ಇತ್ತು ಅಂತ ಹೊರಗಡೆ ಹೋಗಿ ನೋಡಿದರೆ ಇನ್ನೂ ಟೆಸ್ಟು ಸ್ವಲ್ಪ ಪೋಸ್ಟ್ಪೋನ್ ಆಗೈತೆ. ಇನ್ನೂ ಸ್ವಲ್ಪ 1 ಅವರ್ ಲೇಟು ಅಂದ್ಬಿಟ್ಟು ಎಲ್ಲ ಸ್ಟಡಿ ಆಗ್ತಾಯಿದ್ರು. ಯಾಕಂದರೆ ಇನ್ನೂ ಯಾರು ಬಂದೇ ಇಲ್ಲ. ಇನ್ನೂ 1 ಅವರ್ ಲೇಟಾಗಿ ಬರ್ದ್ಬಿಟ್ಟು ನೀಟಾಗಿ ಈಚೆಗೆ ಬಂದರೆ ಮತ್ತೆ ನಮ್ಮ ಸ್ಟ್ರೈಂಗ್ ಸಿಕ್ಕಿದ್ದ. ಅವಾಗ ಕ್ಯಾಮ್ರಾ ನೋಡ್ಬಿಟ್ಟು ಓಡತಾ ಇದ್ದವ್ ಇವನೇ. ನೋಡ್ರಿ ನಮ್ಮ ಯಶಸ್ಸು ನಗೀತಾವನೆ. ಇವ್ನಿಗೆ ಅವಾಗ ಕಾಣಿಸಿಲ್ಲ ಅಂದ್ಬಿಟ್ಟು ಪೂರ್ತಿ ಕುತ್ಕೊಂಡು ಬರ್ದಿರೋದು ನೋಡ್ರಿ. ಎಲ್ಲ ಉಡ್ಡೆ ಹಾಕೊಂಡವ್ರೆ. ಎಲ್ಲ ನೀಟಾಗಿ ಸೀನ್ ಹಾಕೊಂಡು ಹೋಗ್ರಿ ಇಲ್ಲೇ ಹಾಕ್ಬಿಟ್ಟು ಅಂತ ಹೇಳ್ತಾವ್ರೆ. ನೀಟಾಗಿ ಇಕ್ಬಿಟ್ಟು ಮತ್ತೆ ರಿಟರ್ನ್ ಬಂದಾಕಿದ್ನಿ. ನಾನಂತೂ ಮೆಟ್ಲು ಇಳ್ಕೊಂಡು ನಜಿ, ಯಾಕಂದ್ರೆ ಲಿಫ್ಟು ತುಂಬ ಹೋಗಿತ್ತು ಅಂದ್ಬಿಟ್ಟು ಮತ್ತೆ ಈಚೆಗೆ ಬಂದು ನೋಡಿದ್ರೆ RX ಬಂದಿತ್ತು. ನಮ್ಮ ನಂದನ್ ನೋಡಿದ್ರೆ ನಮ್ ಡೈಲಾಗ್ ಮ್ಯಾಗ ಡೈಲಾಗ್ ಬಿಡ್ತಾವನೆ. ಮುಚ್ಚಿ ಕಾಣೋತವ್ನ. ಕ್ಯಾಮ್ರಾ ತೆಗೆದ್ರೆ ಹುಡುಗರು ಓಡಿ ಹೋಗ್ತಾರೆ. ಯಾಕಂದ್ರೆ ಗೊತ್ತಿಲ್ಲ. ಒಂದು ಗಂಡಾಗ ನೋಡ್ಕೊಂಡು ಹೋಗ್ತಾ ಇದ್ನು. ಹಂಗೆ ನಂಗೆ ಸ್ವಲ್ಪ ದುಡ್ಡು ಬೇಕಾಯ್ತು ಅಂದ್ಬಿಟ್ಟು ATMಗೆ ಹೋಗಿದ್ದೆ. ATM ಕಾರ್ಡಾಗ 10,000 ಮೇಲೆ ಎತ್ಕೊಂಡ್ರೆ ಬರ್ತಾ ಇರಲಿಲ್ಲ. ಅದಕ್ಕೆ 5,000 ಹಾಕೊಂಡು ನಿಧಾನಕ್ಕೆ ಚಿಕ್ಕದಾಗಿ ಏನಕ್ಕಪ್ಪ ಎತ್ಕೊಂತ ಇರೋದು ಅಂದರೆ, ನಾಳೆ ಎಕ್ಸಾಮ್ ಫೀಸ್ ಕಟ್ಟಬೇಕು. ನಾಳ್ದು ಲಾಸ್ಟ್ ಡೇಟು. ಅದಕ್ಕೆ ನಾ ಸ್ವಲ್ಪ ದುಡ್ಡು ಎತ್ಕೊಂಡು ನಾಳೆ ಕಟ್ಬಿಡೋಣ ಅಂತ ಫಿಕ್ಸ್ ಆಗ್ತಾ ಇದ್ದೀನಿ. ದುಡ್ಡು ಎತ್ಕೊಂಡು ಮತ್ತೆ PGಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೇರ್ಪುರಮ್ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಗಳು ಕರ್ಕೊಂಡು ಶಿಸ್ತಾಗಿ ಬೈಕ್ಲಿ ಎತ್ಕೊಂಡು ರೌಂಡ್ ಹಾಕಕ್ಕಂತ ಹೋದ್ರೆ ನಮ್ಮ ಫ್ರೆಂಡ್ಗಳ ಜೊತೆ ಓಡಾಡಿದ್ರೇ ಚೆನ್ನಾಗಿರ್ತೈತೆ. ಯಾಕಂದರೆ ಫ್ರೆಂಡ್ಗಳು ಇಂಥವ್ರು ಇರಬೇಕು, ಜೊತೆಗೆ ಖುಷಿ ಇರ್ತೈತೆ. ಇಷ್ಟಾಗಿತ್ತು ಇವತ್ತಿನ ದಿನ. ನಾಳೆ ಸಿಕ್ಕಣ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.